ಮಹಿಳೆಯರ ಶಕ್ತಿ ಈ ಜಗತ್ತಿನ ಶಕ್ತಿ. ವೆಂಕಟೇಶ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಮಾರಂಭ ಚಾಮರಾಜನಗರ. ಮಹಿಳೆಯರ ಶಕ್ತಿ ಈ ಜಗತ್ತಿನ ಶಕ್ತಿ ಎಂದು ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ವೆಂಕಟೇಶ್ ಹೇಳಿದರು. ನಗರದ ವರ್ತಕರ ಭವನದಲ್ಲಿ ಕರ್ನಾಟಕ ಸರ್ಕಾರ ಪ್ರದೇಶ ಮಟ್ಟದ ಒಕ್ಕೂಟಗಳು ಡೇ ಮೆಲ್ವ್ ನಗರಸಭೆ ಚಾಮರಾಜನಗರ ಮತ್ತು ಜಿಲ್ಲಾ ನಗರಾಭಿವೃದ್ಧಿ ಕೋಶ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಇವರ ಸಹಯೋಗದಲ್ಲಿ ನಡೆದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರತಿ ವರ್ಷ ನವೆಂಬರ್ ತಿಂಗಳನ್ನು ಕನ್ನಡ ತಿಂಗಳು ಎಂದು ಇಡೀ ಕನ್ನಡಿಗರೆಲ್ಲ ಮನೆಗಳಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಹಾಗೆಯೇ ಮಾರ್ಚ್ ತಿಂಗಳನ್ನು ಮಹಿಳಾ ದಿನಾಚರಣೆಯನ್ನಾಗಿ ಆಚರಿಸುತ್ತೇವೆ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸುತ್ತೇವೆ. ಏಕೆ ಎಲ್ಲ ಮಹಿಳೆಯರನ್ನು ಒಂದು ಕಡೆ ಸೇರಿ ಮಹಿಳೆಯರನ್ನು ಕುರಿತು ಮಾತನಾಡುತ್ತೇವೆ ಎಂದರೆ, ಮಹಿಳೆಯರ ಶಕ್ತಿ ಈ ಜಗತ್ತಿನ ಶಕ್ತಿ. ಎಲ್ಲಿ ಮಹಿಳೆಯರ ಮುಖದಲ್ಲಿ ನಗು, ಸಂತಸ, ಸೋಜಿಗ, ಸಂಭ್ರಮ ಕಾಣುತ್ತೋ ಆ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಅದು ಇವತ್ತು ಇಲ್ಲಿ ನಮಗೆ ಭಾಸವಾಗುತ್ತಾ ಇದೆ ಎಂದರು. ಬಸವರಾಜೇಂದ್ರ ಆಸ್ಪತ್ರೆಯ ಸ್ತ್ರೀರೋಗ ತಜ್ಞ ಡಾಕ್ಟರ್ ಶ್ವೇತಾ ಶಶಿಧರ್, ನಗರಸಭಾ ಪೌರಾಯುಕ್ತ ಪರಶುರಾಮ ಛಲವಾದಿ, ಜಿಲ್ಲಾ ಕೌಶಲ್ಯಾಭಿವೃದ್ಧಿ ಅಧಿಕಾರಿ ಇಲಾಖೆ ವಿಜಯ್, ಸಹಾಯಕ ನಿರ್ದೇಶಕ ಮಲ್ಲೇಶ್, ಸಹಾಯಕ ಕಾರ್ಯಪಾಲಕ ಅಭಿಯಂತರಾದ ರಾಮಚಂದ್ರ, ಶ್ರೀನಿವಾಸ, ರೂಪಾ, ಲೀಡ್ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕ ಸುರೇಖಾ ಮಾತನಾಡಿದರು. ಸನ್ಮಾನ ಲೀಡ್ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕ ಸುರೇಖಾ, ಕಾರ್ಯಪಾಲಕ ಅಭಿಯಂತರಾದ ರೂಪಾ, ಯೂನಿಯನ್ ಬ್ಯಾಂಕ್ನ ಕಾವೇಶ್ರೀ, ಸಿಆರ್ಪಿಗಳಾದ ಜ್ಯೋತಿ, ನರ್ಗಿಸ್ ಬಾನು, ರೂಪಾ ಅವರನ್ನು ಸನ್ಮಾನಿಸಲಾಯಿತು. ಸಮುದಾಯ ಸಂಘಟನಾ ಅಧಿಕಾರಿ ವೆಂಕಟನಾಯಕ ಸ್ವಾಗತ ಭಾಷಣ ಮಾಡಿದರು. ಕಾರ್ಯಕ್ರಮದಲ್ಲಿ ನಗರ ಮಟ್ಟದ ಒಕ್ಕೂಟದ ಅಧ್ಯಕ್ಷರಾದ ರೂಪಾ, ಕಮಲಾ ಹಾಗೂ ಅಭಿಯಾನ ವ್ಯವಸ್ಥಾಪಕರು, ಸಮುದಾಯ ಸಂಘಟನಾಧಿಕಾರಿಗಳು, ಮಲ್ಟಿ ಟಾಸ್ಕಿಂಗ್ ಅಫಿಷಿಯಲ್ಸ್ ಮತ್ತು ಒಕ್ಕೂಟಗಳು ಎಲ್ಲ ಪದಾಧಿಕಾರಿಗಳು ಹಾಜರಿದ್ದರು. ವರದಿ ಒಮ್ಮ ನಂಜುಂಡ ನಾಯಕ, ಚಾಮರಾಜನಗರ. ಧನ್ಯವಾದಗಳು. ಕಾರ್ಯಕ್ರಮದ ಅಂತಿಮ ನಾರಿಯರಲ್ಲಿ ಅಡಗಿದೆ ಅನ್ನೋದಕ್ಕೆ ಸಾಕ್ಷಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂತಹ ಎಲ್ಲ ತಾಯಂದಿರವರಿಗೆ ಸಲ್ಲುತ್ತೆ. ಹೇಗೆ ಪ್ರತಿ ವರ್ಷ ನವೆಂಬರ್ ತಿಂಗಳನ್ನ ಕನ್ನಡ ತಿಂಗಳು ಎಂದು ಇಡೀ ಕನ್ನಡಿಗರೆಲ್ಲ ಮನಗಳಲ್ಲಿ ವಿಜೃಂಭಣೆಯಿಂದ ಆಚರಿಸುತ್ತೇವೆ, ಹಾಗೆ ಮಾರ್ಚ್ ತಿಂಗಳನ್ನ ಮಹಿಳಾ ದಿನಾಚರಣೆಗೆ ಆಚರಿಸ್ತೇವೆ. ಯಾಕೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸ್ತೇವೆ? ಯಾಕೆ ಎಲ್ಲ ಮಹಿಳೆಯರನ್ನ ಒಂದು ಕಡೆ ಸೇರಿ ಮಹಿಳೆಯರನ್ನ ಕುರಿತು ಮಾತಾಡ್ತೇವೆ ಅಂತಂದ್ರೆ, ಮಹಿಳೆಯರ ಶಕ್ತಿ ಈ ಜಗತ್ತಿನ ಶಕ್ತಿ. ಎಲ್ಲಿ ಮಹಿಳೆಯರ ಮುಖದಲ್ಲಿ ನಗು, ಸಂತಸ, ಸೋಜಿಗ, ಸಂಭ್ರಮ ಕಾಣುತ್ತೋ ಆ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಅದು ಇವತ್ತು ಇಲ್ಲಿ ನಮಗೆ ಭಾಸವಾಗ್ತಾ ಇದೆ. ಹಾಗಾಗಿ ತಮ್ಮ ಕುಟುಂಬದ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಈ ಒಂದು ಸಂಭ್ರಮ ಸಡಗರದ ಮಹಿಳಾ ಕಾರ್ಯಕ್ರಮದಲ್ಲಿ ನೀವೆಲ್ಲ ಭಾಗವಹಿಸಿರುವುದು ತುಂಬಾ ಸಂತೋಷವಾಗ್ತಾ ಇದೆ. 1910ರಲ್ಲಿ ಅಮೆರಿಕ ದೇಶದಲ್ಲಿ ಕಾರ್ಮಿಕ ಒಕ್ಕೂಟದ ಮೂಲಕ ಆರಂಭವಾದಂತಹ ಈ ಮಹಿಳಾ ಚಳವಳಿ, ಹಾಗೆ ಹೋರಾಟಗಳು ನಡೆದು ಮಹಿಳೆಯರ ತ್ಯಾಗ, ಬಲಿದಾನ, ಮಹಿಳಾ ಸಬಲೀಕರಣಗಳನ್ನ ಕುರಿತು ಆ ದಿನ ಮಹಿಳೆಯರ ಕುರಿತೇ ಮಾತಾಡಬೇಕು. ಈ ಪುರುಷ ಸಮಾಜದಲ್ಲಿ ಮಹಿಳೆ ಅಬಲೆಯಲ್ಲ, ಸಬಲೆ. ಮಹಿಳೆ ಹೊಲಕ್ಕೆ, ಪುರುಷ ಹೊಲಕ್ಕೆ ಅಂತಿದ್ದು ಆ ಮಾತು ಸುಳ್ಳಾಗಬೇಕು. ಮಹಿಳೆಯರ ಸಬಲೀಕರಣ ಆಗಬೇಕು. ಮಹಿಳೆಯರು ಇವತ್ತು ಸಮಾಜದಲ್ಲಿ ಯಾವ ಹಂತದಲ್ಲಿ ದಾಪುಗಾಲಿಡ್ತಿದ್ದಾರೆ ಅನ್ನೋದನ್ನ ಸಾಬೀತುಪಡಿಸಬೇಕು. ಮಹಿಳೆತನವನ್ನ ಗುಣಗಾನವನ್ನ ಮಾಡಬೇಕು ಅನ್ನೋ ಒಂದು ವಿಚಾರವನ್ನ ಇಟ್ಕೊಂಡು 1975ರಲ್ಲಿ ವಿಶ್ವಸಂಸ್ಥೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಜಾರಿಗೆ ತಂದು ಅಲ್ಲಿಂದ ಇಲ್ಲಿಯವರೆಗೆ
ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಆಚರಿಸ್ತಾ ಇಡೀ ಮಾರ್ಚ್ ತಿಂಗಳಲ್ಲಿ ಸರ್ಕಾರೇತರ ಸಂಸ್ಥೆಗಳು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ಕೊಂಡು ಬರ್ತಾ ಇದೆ. ಹಾಗಾಗಿನೇ ಇವತ್ತು ನಮ್ಮ ಜಿಲ್ಲಾಡಳಿತದ ವತಿಯಿಂದ ತಮ್ಮೆಲ್ಲ ಅಸಂಖ್ಯಾತ ಮಹಿಳಾ ಸಹೋದರಿಯರೊಂದಿಗೆ ಈ ಕಾರ್ಯಕ್ರಮ ಆಯೋಜನೆಗೊಂಡಿದೆ. ಒಂದು ಕಡೆ ತಮಗೆಲ್ಲ ರಾಮಾಯಣ ಗೊತ್ತಿದೆ, ಮಹಾಭಾರತ ಗೊತ್ತಿದೆ. ರಾಮಾಯಣದಲ್ಲಿ ರಾಮ, ಸೀತೆ, ರಾವಣ, ಲಕ್ಷ್ಮಣ. ರಾಜೇಂದ್ರ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿದ್ದೀನಿ. ನಾನು ವೈದ್ಯೆಯಾಗಿ, ಮಹಿಳೆಯಾಗಿ, ನಮ್ಮ ಒಂದು ಸಮಾಜದ ಹೆಣ್ಣುಮಗಳಾಗಿ ನಿಮ್ಮೆಲ್ಲರನ್ನು ಉದ್ದೇಶಿಸಿ ಮಾತಾಡಿಸ್ತಾ ಇರೋದೇ ತುಂಬ ಖುಷಿ ಆಗ್ತಾ ಇದೆ. ಸರಿ ಅಂತಾನೆ ಹೇಳಿದ್ರು ಮಹಿಳಾ ದಿನಾಚರಣೆನ ಯಾಕೆ ಮಾಡ್ತೀವಿ ಅಂತ. ನಾನು ಅದಕ್ಕೊಂದು ಆ್ಯಡ್ ಮಾಡ್ತೀನಿ. ಮಹಿಳಾ ದಿನಾಚರಣೆ ಮಾರ್ಚ್ 1 ತಿಂಗಳಲ್ಲ ಸರ್, ಪ್ರತಿದಿನವೂ ಮಹಿಳಾ ದಿನಾಚರಣೆನೆ. ಮಹಿಳೆ ಇಲ್ದಿರ ಬಾಳಿಲ್ಲ, ಮಹಿಳೆ ಇದ್ರೇನೆ ಎಲ್ಲರೂ ಸಾಕಾರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ನಾವು ಫಸ್ಟ್ ಕೇಳೋದೆ ಅಮ್ಮ ಇವತ್ತು ತಿಂಡಿ ಏನು, ಅಮ್ಮ ಇವತ್ತು ಏನು ಮಾಡಬೇಕು, ಅಮ್ಮ ಬಟ್ಟೆ ಎಲ್ಲಿದೆ, ಬುಕ್ಸ್ ಎಲ್ಲಿದೆ. ಯಜಮಾನರು ಕೇಳ್ತಾರೆ ನನ್ನ ಬಟ್ಟೆ ಎಲ್ಲಿದೆ, ನನ್ನ ಮಿಕ್ಕಿದ ಸಾಮಾನುಗಳೆಲ್ಲಿದೆ, ನಾನು ನೆಕ್ಸ್ಟ್ ಏನು ಮಾಡಬೇಕು. ಸೊ ಇಡೀ ಸಂಸಾರ ಆಧಾರಿತ ಆಗಿರೋದೇ ತಾಯಿಯಿಂದ, ಅಂದರೆ ಹೆಣ್ಣಿಂದ. ಹೆಣ್ಣಿದ್ರೆ ಇಡೀ ಸಂಸಾರದ ಕಣ್ಣಾಗ್ತಾಳೆ, ಹೆಣ್ಣು ಮುನಿದ್ರೆ ಆ ಇಡೀ ಸಂಸಾರನೇ ಅಸ್ತವ್ಯಸ್ತ ಆಗುತ್ತೆ. ಅದಕ್ಕೆ ಸರ್ 2 ಎಕ್ಸಾಂಪಲ್ ಹೇಳಿದ್ರು, ರಾಮಾಯಣ, ಮಹಾಭಾರತ. ರಾಮಾಯಣದಲ್ಲಿ ನಾವು ಸೀತೆನೂ ಕಾಣ್ತೀವಿ, ಮಂಥರೆನೂ ಕಾಣ್ತೀವಿ. ನಾವು ಮಹಾಭಾರತದಲ್ಲಿ ಪಾಂಚಾಲಿನೂ ಕಾಣ್ತೀವಿ, ಅಲ್ಲೇ ನಾವು ಶೂರ್ಪಣಖಿನೂ ಕಾಣಿಸ್ತೀವಿ. ಸೊ ನಾವು ನಮ್ಮನ್ನ ಎಲ್ಲಿ ನೋಡ್ತೀವೋ ಅದರ ಮೇಲೆ ನಮ್ಮ ಇಡೀ ಸಂಸಾರ ನಿರ್ಧಾರ ಆಗುತ್ತೆ. ನಾವು ನಮ್ಮನ್ನ ಎಲ್ಲಿ ಪ್ಲೇಸ್ ಮಾಡ್ತೀವೋ ನಮ್ಮ ಇಡೀ ಸಂಸಾರನ ಅಲ್ಲಿಗೆ ತಗೊಂಡು ಹೋಗ್ಬೋದು. ಒಂದು ಹೆಣ್ಣು ಕಲಿತ್ರೆ ಒಂದು ಶಾಲೆನೇ ತೆರಿಬೋದು. ಒಂದು ಹೆಣ್ಣು ಅಕಸ್ಮಾತ್ ಅಸ್ತವ್ಯಸ್ತ ಆದ್ರೆ ಆ ಇಡೀ ಮನೆನೇ ಅಲ್ಲೋಲ ಕಲ್ಲೋಲ ಆಗುತ್ತೆ. ಇದಕ್ಕೆ ಒಂದೇ ಒಂದು ಸಿಂಪಲ್ ಎಕ್ಸಾಂಪಲ್. ಮಹಿಳೆಯರಿಗೆ ಮತದಾನದ ಹಕ್ಕೇ ಇರಲಿಲ್ಲ. 1908ರಿಂದ 10ರವರೆಗೆ ಹೋರಾಟವನ್ನ ಮಾಡಿದ ಮೇಲೆ ಮತದಾನದ ಹಕ್ಕುಗಳನ್ನ ಕೆಲವು ರಾಷ್ಟ್ರಗಳು ಕೊಡಬೇಕು ಅಂತ ಹೇಳಿ ತೀರ್ಮಾನ ತಗೋತಾರೆ. ಅದಾದ್ಮೇಲೆ ಏನಾಗ್ತಾ ಇತ್ತು, ಮೊದಲು ಇವೆಲ್ಲ ನೋಡ್ತಿದ್ರಿ, ಮಹಿಳೆಯರಿಗೆ ಇಂಥ ಕೆಲಸ ಕಾರ್ಯಗಳು, ಪುರುಷರಿಗೆ ಈ ತರ ಕೆಲಸ ಕಾರ್ಯಗಳು ಅಂತಕ್ಕಂಥ ಒಂದು ವಿಭಜನೆ, ಒಂದು ಕಂದಕ, ಒಂದು ಗೆರೆ ರೇಖೆಯನ್ನು ನಾವು ಹಾಕ್ಬಿಟ್ಟಿದ್ವಿ. ಇಂಥ ಕೆಲಸನ ಮಹಿಳೆಯರು ಮಾಡಬೇಕು, ಇಂಥ ಕೆಲಸನ ಪುರುಷರು ಮಾಡಬೇಕು. ಮನೆ ಕೆಲಸ ಕಾರ್ಯಗಳನ್ನು ಮಹಿಳೆಯರೇ ಮಾಡಬೇಕು, ಹೊರಗಡೆ ಪುರುಷರೇ ದುಡಿಬೇಕು. ಆದರೆ ಇವತ್ತು ಆ ಥರ ಕಾಲ ಇದೆಯಾ? ಇಲ್ಲ, ಖಂಡಿತ ಇಲ್ಲ. ಯಾಕೆ ಅಂತಂದ್ರೆ ಇವತ್ತು ಮಹಿಳೆಯರು ಇಲ್ಲದೆ ಹೋದಂಥ ರಂಗ ಯಾವುದಿದೆ, ಪ್ರದೇಶ ಯಾವುದಿದೆ, ಎಲ್ಲ ಇದೆ. ವಿಮಾನ ಓಡಿಸೋದ್ರಿಂದ ಹಿಡಿದು ಈ ಟಾಂಗಾ ಗಾಡಿ, ಜಟ್ಕಾ ಗಾಡಿ ಅಂತ ಕರಿತೀವಿ, ಅದ್ರವರೆಗೂ ಕೂಡ ಮಹಿಳೆಯರು ಇದ್ದಾರೆ. ಕಂಡಕ್ಟರ್ ಇರ್ಬೋದು, ಆಟೋ ಡ್ರೈವರ್ ಇರ್ಬೋದು. ಸಮಾನತೆ ಅಂತಕ್ಕಂಥದ್ದು ಉದ್ಯೋಗದಲ್ಲಾಗಿರ್ಬೋದು, ಒಂದು ಬೇರೆ ಆಯಾಮಗಳಲ್ಲಿ ನಾವು ಸಮಾಜಮುಖಿಯಾಗಿ ನಾವು ಕೊಟ್ಕೊಂಡು ಬಂದಿದ್ದೀವಿ. ಮನಸ್ಥಿತಿಯಿಂದ ಕೊಡಬೇಕು. ಮನಸ್ಪೂರ್ವಕವಾಗಿ ಸಮಾನತೆಯನ್ನು ಕೊಟ್ಟಾಗ ಅದು ಅವರಿಗೆ ತಲುಪುತ್ತೆ, ಮುಟ್ಟುತ್ತೆ ಅಂತಕ್ಕಂಥ ಮಾತನ್ನ ಹೇಳ್ತೀವಿ. ನೀವು ಪ್ರಪಂಚದಲ್ಲಿ ಎಷ್ಟೋ ರಾಷ್ಟ್ರಗಳನ್ನ ಇವತ್ತು ನೋಡಿ, ಅವರು ಮುಖನೇ ಕೂಡ ಹೊರಗಡೆ ತೋರಿಸಂಗಿಲ್ಲ. ಸೂರ್ಯಕ್ಕೆ ಮುಖವನ್ನು ತೋರಿಸದೇ ಇರತಕ್ಕಂಥ ದೇಶಗಳು ಇವತ್ತು ಕೂಡ ಇದೆ. ಆದರೆ ನಮ್ಮ ಭಾರತದಲ್ಲಿ ಆ ಥರ ಇಲ್ಲ. ನೀವು ನೋಡಿ, ಜನಸಂಖ್ಯೆ ಇಲ್ಲಿ ರಫ್ಲಿ ಅಂದರೆ ಅಪ್ರಾಕ್ಸಿಮೇಟ್ಲಿ ತಗೊಂಡ್ರೆ 50%, ಶೇಕಡ 50% ಮಹಿಳೆಯರಿದ್ದಾರೆ. 50% ಅಂದರೆ ಎಷ್ಟು? 70 ಕೋಟಿ ಜನಸಂಖ್ಯೆ ಮಹಿಳೆಯರೇ ಇದ್ದಾರೆ. ಅವರು ಚಿಕ್ಕ ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ 50 ಕೋಟಿ ಜನ ಮಹಿಳೆಯರು, 70 ಕೋಟಿ ಜನ ಮಹಿಳೆಯರು ಇರುವಂಥ ಈ ದೇಶದಲ್ಲಿ ನೀವೆಲ್ಲರೂ ಕೂಡ ಭಾಗವಹಿಸಿ ಯಾವುದೇ ಕಾರ್ಯಕ್ರಮ ಆಗಿರಲಿ, ನೀವು ಸರಿಯಾಗಿ ಸಬಲೀಕರಣವಾಗಿ ನಿಂತ್ಕೊಂಡ್ರೆ ಮಾತ್ರ ನಮ್ಮ ದೇಶನ ಎಲ್ಲರೂ ಹೇಳ್ತಾರ 2047ರಲ್ಲಿ ನಾವು ವಿಕಸಿತ ಭಾರತ ಆಗ್ತೀವಿ, ನಾವು ದೇಶದ ಸೂಪರ್ ಪವರ್ಸ್ ಅಲ್ಲಿ 3ನೇ ದೇಶ ಆಗಿ ಹೊರಹೊಮ್ತೀವಿ ಅನ್ನೋದು ನಮ್ಮ ಕೇಂದ್ರ ಸರ್ಕಾರದ ಒಂದು ಮಹದಾಸೆ.
ಈ ಮಹದಾಸೆನ ಕೇವಲ ಪುರುಷ ವರ್ಗನ ನಂಬಿಕೊಂಡು ನಾವು ಅಚೀವ್ ಮಾಡ್ತೀವಿ, ಸಾಧಿಸ್ತೀವಿ ಅಂದ್ರೆ ಖಂಡಿತ ಸಾಧ್ಯತೆ ಇಲ್ಲ. ನೀವು ಎಲ್ಲರೂ ಪಾಲ್ಗೊಂಡ್ರೆ ಮಾತ್ರ ನಮ್ಮ 2047ರ ಕನಸು ಏನಿದೆ, ವಿಕಸಿತ ಭಾರತ, ಪ್ರಪಂಚದ 3 ಪ್ರಬಲ ರಾಷ್ಟ್ರಗಳಲ್ಲಿ ನಾವು ಒಂದಾಗಬೇಕು ಅಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕೇ ಬೇಕು. ಹಾಗಾಗಿ ನಾನು ತಮ್ಮಲ್ಲಿ ವಿನಂತಿ ಮಾಡೋದೇನೆಂದ್ರೆ, ನಾವು ಯಾವುದೇ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಯಾವುದೇ ಯೋಜನೆಗಳನ್ನ ಹಮ್ಮಿಕೊಂಡ್ರೆ ಅದರಲ್ಲಿ ಖುಷಿಯಾಗಿ ಸಂತೋಷದಿಂದ ಅದರಲ್ಲಿ ಪಾಲ್ಗೊಂಡು ಭಾಗವಹಿಸಿ ಅದರ ಯೋಜನೆಗಳ ಫಲವನ್ನು ಪಡೆದು ಅದನ್ನ ಸದುಪಯೋಗ ಪಡ್ಕೊಂಡು ಅದರಿಂದ ನಿಮ್ಮ ಬಾಳು ಬೆಳಗಿಸ್ಕೊಳ್ಬೇಕು, ಹಾಗೆ ಸಮಾಜನ ಕೂಡ ನೀವು ಬೆಳಗಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ನೀವು ಡೇನಲ್ ಅಡಿಯಲ್ಲಿ ನೀವು ಯಾವುದಾದ್ರೂ ಸಂಘದಲ್ಲಿ ಸದಸ್ಯರಾಗಿ ನೀವು ಸಾಲ ತಗೊಂಡಿದ್ರೆ ದಯವಿಟ್ಟು ವಾರಕ್ಕೊಂದ್ಸರಿ ಅಥವಾ 15 ದಿನಕ್ಕೊಂದ್ಸರಿ ನೀವು ಸಭೆನ ಮಾಡಿ ಪುಸ್ತಕಗಳನ್ನ ಸರಿಯಾಗಿ ಬರೀರಿ, ಮತ್ತೆ ಉಳಿತಾಯ ಮಾಡಿ. ಆ ಉಳಿತಾಯ ಮಾಡಿದ ಹಣನ ಬ್ಯಾಂಕಲ್ಲಿ ತಂದು ಕಟ್ಟಿ ಹಾಗೂ ಅದಕ್ಕೆ ರಶೀದಿ ಪಡ್ಕೊಳ್ಳಿ, ಮತ್ತೆ ಅದನ್ನ ವಾಪಸ್ಸು ಸಂಘದ ಸದಸ್ಯರಿಗೆ ಸಾಲ ಆಗಿ ಕೊಡಿ, ಮತ್ತೆ ಬ್ಯಾಂಕಲ್ಲಿ ಸಾಲ ತಗೊಳ್ಳಿ. ಸಾಲ ತಗೊಂಡಿದ್ದನ್ನ ಸರಿಯಾದ ರೀತಿಯಲ್ಲಿ ಮರುಪಾವತಿ ಮಾಡಿ ನಿಮ್ಮ ಸಿಬಿಲ್ ಸ್ಕೋರ್ ಅಂದ್ರೆ ಕ್ರೆಡಿಟ್ ಸ್ಕೋರನ್ನ ಜಾಸ್ತಿ ಮಾಡ್ಕೊಳ್ಳಿ. ನೀವು ಜಾಸ್ತಿ ಮಾಡ್ಕೊಂತ ಹೋದಂಗೆ ನಿಮ್ಮ ಮೇಲೆ ಬ್ಯಾಂಕಿಗೆ ಕ್ರೆಡಿಬಿಲಿಟಿ ಅಂದ್ರೆ ನಿಮ್ಮ ಮೇಲೆ ನಂಬಿಕೆ ಹೆಚ್ಚುತ್ತಾ ಹೋದಂಗೆ ನಿಮಗೆ ಬ್ಯಾಂಕ್ನಲ್ಲಿ ಸಾಲ ಸಿಗೋದು ಬಹಳ ಸುಲಭ ಆಗುತ್ತೆ. ಮತ್ತೆ ಯಾವುದೇ ಮ್ಯಾನೇಜರ್ ಟ್ರಾನ್ಸ್ಫರ್ ಆಗಿ ಹೋದ್ರೂ ನಮಗೆ ಹೊಸ ಮ್ಯಾನೇಜರ್ ಗೊತ್ತಿಲ್ವಲ್ಲ ಅಂತ ಯೋಚನೆ ಮಾಡೋ ಅವಶ್ಯಕತೆ ಬರಲ್ಲ. ನೀವು ನಿಮ್ಮ ಅಂದ್ರೆ ಈಗ ಯಾವ ರೀತಿ ಬಂದಿದ್ದೀರಪ್ಪ ಅಂತಂದ್ರೆ, ಒಂದು ಮದುವೆಗೆ ಯಾವ ರೀತಿ ಬರ್ತಾ ಇದ್ದೀರೋ ಆ ಥರ ನೀವು ಸಡಗರದಿಂದ ಬಂದಿದ್ದೀರಿ. ಅದನ್ನ ಆ ರೀತಿ ಅನುಭವಿಸ್ಬೇಕಲ್ಲ, ನೀವು ನಡ್ಕೋತಾ ಆಡ್ಬೋದು ಇರಬೇಕಲ್ಲ. ನಿಮ್ಮ ಫಂಕ್ಷನ್ ನಿಮ್ದಿದೆ, ಮತ್ತೆ ಏನಾದ್ರು ಹೇಳಿದ್ರೆ ಆಟ ಆಡ್ತೀರಾ? ಈಗೆಲ್ಲ ಆಟ ಆಡಿ ಎಲ್ಲ ಪ್ರೈಸ್ ಎಲ್ಲ ಬಂದಿದ್ದಾವೆ, ಎಲ್ಲರಿಗೂ ಕೊಡ್ತೀವಿ. ಈಗ ಹೀಗೆ ಮಹಿಳೆ ಅನ್ನೋದು ಅಬಲೆ ಅನ್ನೋದು ಎಲ್ಲ ಬಂದಿದೆಯಮ್ಮ. ಜನರೇಷನ್ ಬಗ್ಗೆ ಯಾರಿಗೂ ಬಂದಿಲ್ಲ, ಅಬಲೆ ಅನ್ನೋದಿತ್ತು. ಈಗ ನೋಡಿದ್ರೆ ಎಲ್ಲ ಸಬಲೆಗಳಾಗಿಬಿಟ್ಟಿದ್ದಾರೆ. ಇಷ್ಟೆಲ್ಲ ಬಂದು ಫಂಕ್ಷನ್ಗೆ ಕುತ್ಕೊಳ್ಳೋಂಗೆ ದೇವರಲ್ಲಿ ಬಂದ್ಬಿಟ್ಟಿದ್ದಾರೆ. ಇದಕ್ಕಿಂತ ಹೆಚ್ಚಿನ ಬೇಕಪ್ಪ ನಿಮಗೆ. ಇದೇ ಸ್ಥಾನ ಅಂತ ಈ ನಮ್ಮ ತಂಗಿಯರಿ ಎಲ್ಲರಿಗಿದೆ, ಒಬ್ಬರಿಗೆ ಅಂತಲ್ಲ ಎಲ್ಲರಿಗಿದೆ. ಅದನ್ನ ನಿಮ್ಮ ಹಬ್ಬ ಇದು, ನಿಮ್ಮ ಮಹಿಳೆಯರ ದಿನಾಚರಣೆ ಅಂತಂದ್ರೆ ಅದನ್ನ ನೀವು ಉತ್ಸಾಹದಿಂದ ಮಾಡಬೇಕು, ನಮ್ಮದಾಗಿರಬೇಕು, ಯಾವುದೇ ರೀತಿಯಿಂದ ಏನು ಮಾಡಬಾರ್ದು. ಈ ಹಿಂದೆ ನೋಡಿದ್ರೆ ಇಂಗ್ಲೆಂಡ್ನಲ್ಲಿ ಸ್ವಾಮಿ ವಿವೇಕಾನಂದರಿಗೆ ಇಂಗ್ಲೆಂಡ್ ಬ್ರಿಟಿಷರು ಕೇಳ್ತಾರಂತೆ, ನಾವು ಮಹಿಳೆಯರನ್ನ ಕೈ ತುಂಬಿಸಿ ಮಾತಾಡಿಸ್ತೀವಿ, ನಿಮ್ಮಲ್ಲಿ ಹೋದ ತಕ್ಷಣ ನಿಮ್ಮ ಮಹಿಳೆಯರಿಗೆ ಕೈ ಮುಗಿತೀರಲ್ಲ ಅಂತ ಕೇಳಿದ್ರಂತೆ ಇಂಗ್ಲೆಂಡರು. ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳಿದಂತೆ, ನೋಡಪ್ಪ ನೀನು ಮಹಿಳೆಯರಿಗೆ ತುಂಬಿಸ್ಬೋದು, ನಿಮ್ಮ ರಾಣಿಯರಿಗೆ ತುಂಬಿಸ್ತೀಯಾ ಆ ರೀತಿ ಅಂತ ಹೇಳಿ ಕೇಳಿದಾಗ ಇಲ್ಲ ಅಂತ ಹೇಳಿದ. ಹಾಗೆ ನಮ್ಮ ಭಾರತದ ಮಹಿಳೆಯರು ನಮಗೆ ರಾಣಿಯರ ಸಮಾನ, ಮಹಿಳೆಯರಿಂದ ರಾಣಿಯರ ಸಮಾನ. ಅದಕ್ಕಾಗಿ ನಾವು ಹೊಂದಿಸುತ್ತೇವೆ, ಅವ್ರನ್ನ ಗೊತ್ತಲ್ಲ. ಆ ರೀತಿ ಅಂತ ಮೊದಲಿಂದ ಬೆಳ್ಕೊಂಡು ಬಂದಂಥ ನಮ್ಮ ಸಂಸ್ಕೃತಿ, ನಮ್ಮ ಇದು ಈಗ ನೋಡಿ ಎಷ್ಟು ಬೆಳೆದಿದೆ ಅನ್ನೋದು ಈ ರೂಮ್ ನೋಡ್ಕೊಂಡು ಎಷ್ಟು ಖುಷಿಯಾಗಿ ಬರ್ತಾರೆ. ಇಷ್ಟು ಜನ ಭಾರಿ ಅದೆಲ್ಲ ವೆಂಕಟ ನಾಯಕರಿಗೆ ಟಿಕೆಟ್ ಹೇಳಬೇಕು, ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ಜನ ಕೂತಿದ್ರ, ಅದನ್ನ ಇಷ್ಟು ಸಮಾಧಾನದಿಂದ ನಮ್ಮ ಮಾತುಗಳನ್ನು ಕೇಳ್ತಾ ಇದ್ದೀರಾ. ಖುಷಿಯಾಗಪ್ಪ ನಿಮ್ಮೆಲ್ಲರೂ. ಮಹಿಳಾ ದಿನಾಚರಣೆಗೆ ಶುಭಾಶಯಗಳು ಹೇಳ್ತಾ ನನ್ನ ಬೋನಪಾರ್ಟಿ ಅಂತೇಳಿ ಅವ್ರು ಏನು ಅಂತಂದ್ರೆ, ಆಗಿನ ಕಾಲದಲ್ಲಿ ಇಡೀ ಪ್ರಪಂಚವನ್ನು ಒಂದು ದೇಶವನ್ನಾಗಿ ಮಾಡಬೇಕು, ಆ ದೇಶವನ್ನು ಕಟ್ಟಬೇಕು ಅಂತಂದ್ರೆ ಅವನ ಕಾನ್ಸೆಪ್ಟ್ ಒಂದೇ, ಯುವರ್ಸ್ ಗುಡ್ ಮದರ್ಸ್ ಐ ಶಲ್ ಗಿವ್ ಯು ಎ ಗುಡ್ ನೇಷನ್ ಅಂತಕ್ಕಂಥದ್ದು ಅವನ ಕಾನ್ಸೆಪ್ಟ್ ಸರ್. ಒಳ್ಳೆ ಮಕ್ಕಳನ್ನು ಹಡಿತಕ್ಕಂಥ ತಾಯಂದಿರನ್ನ ಕೊಡಿ, ನಾನು ಒಳ್ಳೆ ದೇಶವನ್ನು ಈ ಪ್ರಪಂಚಕ್ಕೆ ಕೊಡ್ತೀನಿ ಅಂತೇಳಿ. ಅಲ್ಲಿಗೆ ಈ ತಾಯಿತನ ಎಷ್ಟು ಶ್ರೇಷ್ಠವಾದದ್ದು ಅಂತಕ್ಕಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಈಗ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾನ್ಯ